ಇವತ್ತಿನ ವಿಶೇಷ ಅಂದರೆ ತಮ್ಮನ್ನೆಲ್ಲ ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥ ವಿಚಾರ ಇದೇ ತಿಂಗಳು 30ನೇ ತಾರೀಕು ನಮ್ಮ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಭಾನುವಾರ ಬೆಳಗ್ಗೆ 10:30ಗೆ 11 ಗಂಟೆ ಅಷ್ಟೊತ್ತಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಬಹಳಷ್ಟು ಜನ ನಮ್ಮ ಅಂದರೆ ಪ್ರೋಟೋಕಾಲಲ್ಲಿ ಕೆಲವರು ಇದ್ದಾರೆ, MLA ಮತ್ತು MP ಅವರು ಬರಲೇಬೇಕು. ಇನ್ನು ಉಳಿದಾಗೆ ಚಿತ್ರರಂಗದ ಗಣ್ಯರನ್ನ ಅಂದರೆ ನಮ್ಮ ಕರ್ನಾಟಕದ ಗಣ್ಯರು ಮತ್ತು ಹಾಗೇನೇ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರಿಂದ ಮತ್ತು ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಇಂದ ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳನ್ನು ಮತ್ತು ಎಲ್ಲ ದಕ್ಷಿಣ ಭಾರತ ನಿರ್ಮಾಪಕರ ಸಂಘದ ಕೌನ್ಸಿಲರ್ಸು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಮೊನ್ನೆ ಚೆನ್ನೈನಲ್ಲಿ ನಡೆದಂತಹ ಒಂದು ಕಾರ್ಯಕಾರಿ ಸಮಿತಿಯ ಸಭೆಗೆ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರಾದಂತಹ ಸಾರಾ ಗೋವಿಂದ್ ಅವರು ಹೋಗಿ ಎಲ್ಲರನ್ನೂ ಇನ್ವೈಟ್ ಮಾಡಿ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಆವತ್ತಿನ ದಿವಸ ಆ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಉದ್ದೇಶ ಇವತ್ತು ತಮ್ಮ ಪತ್ರಿಕಾಗೋಷ್ಠಿ ಮೂಲಕ ಇದನ್ನು ತಿಳಿಸ್ತಾ ಇರತಕ್ಕಂಥದ್ದು, ಎಲ್ಲರಿಗೂ ಕೂಡ ಈ ಒಂದು ವಿಚಾರವನ್ನು ತಲುಪಿಸಿ ದಯಮಾಡಿ ಅವತ್ತಿನ ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಜಿ ಅಧ್ಯಕ್ಷರುಗಳು ಹಾಗೂ ನಿರ್ಮಾಪಕರ ಸಂಘದ ಮಾಜಿ ಅಧ್ಯಕ್ಷರುಗಳು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ಹಾಗೇನೇ ಈಗಿನ ಹಾಲಿ ಅಧ್ಯಕ್ಷರಾದಂಥ MN ಸುರೇಶ್ ಅವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಅವರು ಕೂಡ ಅವತ್ತಿನ ದಿವಸ ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಈ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ರೂಪುರೇಷೆಗಳನ್ನು ಅಂದರೆ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಏನು ಸಾರಾ ಗೋವಿಂದ್ ಅವರು ಮೊದಲಿಂದಲೂ ಇದ್ರು, ಅಂದರೆ ಓಪನಿಂಗ್ ಇಂದ ಕಟ್ಟಡ ಸಮಿತಿ ಮಾಡಬೇಕು ಅಂದಾಗಿಂದನೂ ಕೂಡ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೇನೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರು ಯಾರು ಪ್ರವೀಣ್ ಅವರು, ಅವ್ರ ಕಾಲದಲ್ಲೇನೆ ಅವರು ಇವಾಗ ಹಾಲಿ ಕಾರ್ಯದರ್ಶಿಗಳಾಗಿದ್ದಾರೆ. ಆದರೆ ಅವರು ಅಧ್ಯಕ್ಷರಾದಾಗಲೇನೆ ಅದರದ್ದು ಗುದ್ಲಿ ಪೂಜೆನೂ ಕೂಡ ಆಗಿತ್ತು. ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಕೂಡ ಭೇಟಿಯಾಗಿದ್ದರು. ಇವತ್ತು ಈ ಒಂದು ಇದಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೇನೇ ಬಹಳಷ್ಟು ಜನ ಮಂತ್ರಿಗಳು, ಮಧು ಬಂಗಾರಪ್ಪ ಅವರಿರ್ಬೋದು, ನಮ್ಮ KN ರಾಜಣ್ಣ ಅವರಿರ್ಬೋದು, ಮತ್ತು ರಿಜ್ವಾನ್ ಹರ್ಷದ್ ಸರ್ ಇರ್ಬೋದು, ಮತ್ತು MP ಅವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಮಾಜಿ ಅಧ್ಯಕ್ಷರುಗಳನ್ನು ಒಳಗೊಂಡಂತೆ ಈ ವಿಚಾರದಲ್ಲಿ ಕಟ್ಟಡ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಸಾರಾ ಗೋವಿಂದ್ ಅವರು ಮಾತಾಡ್ತಾರೆ. ಅದರಿಗಿಂತ ಮುಂಚೆ ನಮ್ಮ ಕಾರ್ಯದರ್ಶಿಗಳು ಮಾತಾಡ್ತಾರೆ. ಈ ಒಂದು ಕಟ್ಟಡವನ್ನು ನಾವು ಡಿಸೆಂಬರ್ 21ರಲ್ಲಿ ಪ್ರಾರಂಭ ಮಾಡಿದ್ವಿ. ಅವಾಗ ನಾನು ಅಧ್ಯಕ್ಷನಾಗಿದ್ದೆ. ಇನ್ನೊಮ್ಮೆಲ್ಲ ಪದಾಧಿಕಾರಿಗಳು ಒಬ್ಬರು ಇದ್ರು, ನಮ್ಮ K ಮಂಜು ಅವರಿದ್ರು, ಅವರಿಲ್ಲ ಕಾರ್ಯದರ್ಶಿಯಾಗಿ. ಸೊ ಅವತ್ತು ಎಲ್ಲ ನಮ್ಮ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಮೊದಲಿಗೆ ಇದನ್ನು ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಸಾರಾ ಗೋವಿಂದ್ ಅವರಿಗೆ ವಹಿಸ್ಕೊಟ್ವಿ. ವಹಿಸಿದ ಮೇಲೆ ಅವರು ಈ ಕೆಲಸವನ್ನು ಇಲ್ಲಿ ತನಕ ಒಂದು ಉದ್ಘಾಟನೆ ಮಾಡೋ ಲೆವೆಲ್ಗೆ ಯಾವ ರೀತಿ ಏನೇನು ಮಾಡಬೇಕು ಎಲ್ಲ ಕೆಲಸವನ್ನು ಅವರು ಮಾಡಿದ್ದಾರೆ. ಜೊತೆ ನಮ್ಮ ಪದಾಧಿಕಾರಿಗಳು ರಾಮಮೂರ್ತಿಯವರು, RS ಗೌಡರು, ಆಮೇಲೆ ನಮ್ಮ ರಮೇಶ್ ಯಾದವರು ತುಂಬ ಅವತ್ತು ನಾನು ಅಧ್ಯಕ್ಷನಾಗಿದ್ದರು ಸಹಕಾರ ಕೊಟ್ಕೊಂಡು ಬಂದರು. ಜೊತೆಗೆ ಕಾರ್ಯಕಾರಿ ಸಮಿತಿಯವರು ಅವಾಗಿದ್ದಂಥ K ಮಂಜು ಅವರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಕೊಂಡು ಬಂದರು. ಈ ಒಂದು ಕಟ್ಟಡಕ್ಕೆ ಸಾಕಷ್ಟು ಕೂಡ ಧಾನ್ಯಗಳು ಕೂಡ ಸಾರಿ ಟು ಇಂಟರಪ್ಟ್. ಈ ಸಂದರ್ಭದಲ್ಲಿ ನಮ್ಮ RS ಗೌಡರು ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ರು. ಅದನ್ನು ನಾನು ಹೇಳ್ತಿದ್ದೆ. ಈ ಒಂದು ಕಟ್ಟಡವನ್ನು ನಿರ್ಮಾಣ ಸಂದರ್ಭದಲ್ಲಿ ಕೆಲವು ನಮಗೆ ಕೊರೋನಾ ಬಂದಿದ್ದ ಆರ್ಥಿಕ ತೊಂದರೆಗಳಾದ ಸಂದರ್ಭದಲ್ಲಿ ನಮಗೆ RS ಗೌಡರು ನಮ್ಮ ಮೊದಲಿಗೆ ಹೇಳ್ಬೇಕಂದ್ರೆ ಬಿಲ್ಡಿಂಗು ಪ್ರಾರಂಭ ಆದಮೇಲೆ ನಮ್ಗೆ ಒಂಬಾಳೆ ಫಿಲ್ಮ್ನವ್ರು 50 ಲಕ್ಷ ಕೊಟ್ಟಿದ್ರು. ಅದಾದ ನಂತರ ನಮ್ಮ ಈ ಒಂದು ಸಂದರ್ಭದಲ್ಲಿ ಬಿಲ್ಡಿಂಗು ಸಮಸ್ಯೆಗಳಾದಾಗ ನಮ್ಮ RS ಗೌಡರು ಮಿಸ್ಸಸ್ PG ಪದ್ಮ ಅವರು ನಮ್ಗೆ ಅವ್ರ ಕಡೆಯಿಂದ 1 ಕೋಟಿನ ಕೊಟ್ಟು ನಮ್ಮ ಕಟ್ಟಡ ಯಾವುದೇ ರೀತಿ ಸ್ಥಗಿತಗೊಳ್ಳದಲ್ಲಿ ಮುಂದುವರಲಿಕ್ಕೆ ಸಹಕಾರಿಯಾಗಿ ನಿಂತರು. ಅದಾದ ನಂತರ ನಮಗೆ ಬ್ಯಾಂಕ್ ಲೋನಿಂದ ನಮ್ಮ NM ಸುರೇಶ್ ಅವರು ಡೈರೆಕ್ಟ್ ಆಯಿತು. ಬ್ಯಾಂಕ್ ಲೋನ್ ಕಡೆಯಿಂದ ತೊಗೊಂಡ್ವಿ. ವಾಣಿಜ್ಯ ಮಂಡಳಿ ಕೂಡ ನಮಗೆ ಅವರಿಗೆಲ್ಲರೂ ವಾಣಿಜ್ಯ ಮಂಡಳಿ ಕೂಡ ನಮಗೆ 2.5 ಕೋಟಿ ಕೊಡ್ತೇವೆ. 1.5 ಕೋಟಿ ಸಾಲದ ರೂಪದಲ್ಲಿ, 1.5 ಕೋಟಿ ಲಾಭದ ರೂಪದಲ್ಲಿ, ಒಂದು ಕೂಡ ಸಾಲದ ರೂಪದಲ್ಲಿ ಕೊಟ್ಟಿದೆ. ಬಟ್ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹಿಂದೆನೂ ಕೂಡ ಈ ಒಂದು ಆಫೀಸ್ ಮಾಡ್ಬೇಕಾದ್ರೆ ನಮಗೆ CR ಮನೋಹರ್ ಇರ್ಬೋದು, ಇದೇ NM ಸುರೇಶ್ ಕೂಡ ಅವಾಗ 1 ಲಕ್ಷ ಕೊಟ್ಟರು. ಆಮೇಲೆ ಕುಮಾರ್ ಅವರು ಕೊಟ್ಟಿದ್ರು, ರಜನಿ ಕುಮಾರ್ ಅವರು, SU ಬಾಬರ್ ಈ ಬಿಲ್ಡಿಂಗ್ ಕೊಟ್ಟು ನಮ್ಗೆ ಈ ಒಂದು ಸಹಕಾರ ಆಗಲಿಕ್ಕೆ ಮುಂದೆ ನಮ್ಮ ನಿರ್ಮಾಪಕರ ಸಂಘ
ಮೇಲೆ ಒಂದು ದೊಡ್ಡ ಮಟ್ಟದ ಬೆಳೆದಕ್ಕೆ ಎಸ್ ವಿ ಬಾಬು ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಹೀಗೆ ಅನೇಕರು ನಮಗೆ ಒಂದು ಬಿಲ್ಡಿಂಗ್ನ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ಸಹಕಾರಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ನೆನೆಸ್ಕೋಬೇಕಾಗತ್ತೆ. ನಮ್ಮ ಮಾಜಿ ಅಧ್ಯಕ್ಷರುಗಳು ಕೂಡ ನೆನೆಸ್ಕೋಬೇಕಾಗತ್ತೆ. ಮುನ್ರತ್ನ ಅವರು ಅಧ್ಯಕ್ಷರಾಗಿದ್ದಾಗ ಈಗ ಒಂದು ನಾವು ಈಗ ಕಟ್ಟಡ ಕಟ್ತಿರೋ ಜಾಗವನ್ನು ಅವರ ಅಧ್ಯಕ್ಷತೆ ತಗೊಂಡ್ರೆ ಪದಾಧಿಕಾರಿ. ಸೊ ಅದಕ್ಕಿದ್ದಂತ ಬಸಂತ್ ಕುಮಾರ್ ಪಾಟೀಲ್ ಕೂಡ ಅವರು ಕೂಡ ನಿರ್ಮಾಪಕರ ಸಂಘ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಸಂದೇಶ್ ಅವರಿದ್ರು, ಅವರೆಲ್ಲವೂ ಕೂಡ ನಾವು ಎಲ್ಲ ಮಾಜಿ ಅಧ್ಯಕ್ಷರು ಕೂಡ ಇಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಸಂಘವನ್ನು ಬೆಳೆಸ್ಕೊಂಡು ಬಂದದಕ್ಕೆ ನಾವು ಅವ್ರನ್ನ ಸ್ಮರಿಸ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತೀವಿ, ನೆನೆಸ್ಕೊಳ್ಳಿಕ್ಕೆ. ಹಾಗೇನೆ ಈ ಒಂದು ಕಟ್ಟಡವನ್ನ 30ನೇ ತಾರೀಕು ನಾವೇನು 30/6 ಇದೇ ತಿಂಗಳು ಮಾಡ್ತೇವೆ, 30/6/24 ಮಾಡ್ತಾ ಇದೀವೋ ಎಲ್ಲ ನಮ್ಮ ನಿರ್ಮಾಪಕರು ಎಲ್ಲರೂ ಕೂಡ ಇದರಲ್ಲಿ ಬರಬೇಕು. ಪತ್ರಿಕಾಗೋಷ್ಠಿಯಿಂದ ಗೋಷ್ಠಿ ಮುಖಾಂತರ ಎಲ್ಲರೂ ಕೂಡ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ನಿರ್ಮಾಪಕರು, ಪ್ರತಿಯೊಬ್ಬರು ನಿರ್ಮಾಪಕರು, ಇದು ನಿಮ್ಮ ಕಟ್ಟಡ, ನಿಮ್ಮ ಒಂದು ಹಕ್ಕು, ಬರಬೇಕು. ಬಂದು ಅವತ್ತು ಕಾರ್ಯಕ್ರಮ CM ಅವ್ರು ಬರ್ತಿದ್ದಾರೆ, ಶಿವರಾಜ್ ಕುಮಾರ್ ಬರ್ತಿದ್ದಾರೆ, DCM ಬರ್ತಿದ್ದಾರೆ, ಜಗ್ಗೇಶ್ ಅವ್ರು ಬರ್ತಿದ್ದಾರೆ, ಇನ್ನು ಮಿನಿಸ್ಟರ್ಗಳು ಬರ್ತಿದ್ದಾರೆ, ಆಮೇಲೆ ನಮ್ಮ NM ಸುರೇಶ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಭಾಗವಹಿಸ್ತಿದ್ದಾರೆ, ಆಮೇಲೆ ದಕ್ಷಿಣ ಭಾರತದ ಅಧ್ಯಕ್ಷರಾದಂಥ ರವಿಕೋಟ ಅವರು ಬರ್ತಾರೆ. ಸೊ ಇದನ್ನು ಅನೇಕ ನಮಗೆ ವಿಶೇಷ ಆಹ್ವಾನಿತರು ಕರೆದಿದ್ವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ನಿರ್ಮಾಪಕರು ಈ ಒಂದು ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಿದ್ರೆ ನಮಗೂ ಕೂಡ ಬಹಳ ಒಂದು ದೊಡ್ಡ ಹೆಸರು ಸಾರ್ಥಕವಾಗುತ್ತೆ. ಸೊ ಅಂತ ಹೇಳ್ತಾ ನಮ್ಮ ಇನ್ನು ಕನ್ನಡ ಸಮಿತಿ ಅಧ್ಯಕ್ಷರಾದಂಥ ಸಾರಾಗೊಂದ್ ಅವರು ಮಾತಾಡ್ತಾರೆ. ಆತ್ಮೀಯ ಮಾಧ್ಯಮದ ಮಿತ್ರರೇ, ಕಟ್ಟಡ ಸ್ವಂತ ಕಟ್ಟಡ, ಅದರ ಬಗ್ಗೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲವನ್ನ ನಿಮ್ಗೆ ತಿಳಿಸಿದ್ದಾರೆ. ಈ ಕಟ್ಟಡ ಪ್ರಾರಂಭ ಆಗೋದಕ್ಕೆ ಮುಂಚೆ ಈ ಕಟ್ಟಡದ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ನನಗೆ ವಹಿಸಿ ನೀವು ಮಾಡಿಕೊಳ್ಬೇಕು ಮುಂದೆ ನಿಂತು ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ಅದರಿಂದ ಇವತ್ತು ನನಗೆ ಖುಷಿ ಏನಪ್ಪ ಅಂತ ಹೇಳಿದ್ರೆ, ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ನಿರ್ಮಾಪಕರ ಸ್ವಂತ ಕಟ್ಟಡ ಯಾವುದೂ ಇಲ್ಲ. ಸುಬ್ರಹ್ಮಣ್ಯ ಅವರೇ, ಸೌತ್ ಇಂಡಿಯಾದಲ್ಲೇ ಚೆನ್ನೈ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತಮಿಳುನಾಡು ಮತ್ತು ತೆಲಂಗಾಣ ಆಗಿರ್ಬೋದು, ಎಲ್ಲೂ ಕೂಡ ಸ್ವಂತ ಕಟ್ಟಡ ನಿರ್ಮಾಪಕರಿಗೆ ಇಲ್ಲ. ಇದು ಮೊದಲನೇ ಸಾರಿ ಕರ್ನಾಟಕದಲ್ಲಿ ಚಲನಚಿತ್ರ ನಿರ್ಮಾಪಕರ ಸ್ವಂತ ಕಟ್ಟಡ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಅದೊಂದು ಖುಷಿ. ಅದಕ್ಕೆ ಆ ಎಲ್ಲ ಜವಾಬ್ದಾರಿಯನ್ನು ಎಲ್ಲ ಪದಾಧಿಕಾರಿಗಳು, ನಾನು ಒಬ್ಬನೇ ಅಲ್ಲ, ಇದಕ್ಕೆಲ್ಲರೂ ಕೈ ಜೋಡಿಸಿದ್ದಾರೆ. ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೈ ಜೋಡಿಸಿದ್ದಾರೆ. ಮತ್ತು ಅನೇಕ ಜನ ಉಳ್ಳವರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಇಲ್ಲಿ ನೆನೆಸ್ಕೋಬೇಕು. ಯಾಕೆಂತ ಹೇಳಿದ್ರೆ 11 ಗಂಟೆಗೆ 30ನೇ ತಾರೀಕು ಉದ್ಘಾಟನೆ ಇದೆ. ಅಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಭಾಗವಹಿಸೋದ್ರಿಂದ ಹೆಚ್ಚು ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ಈ ವಿಚಾರಗಳನ್ನ ತಿಳಿಸ್ಬೇಕು. ಮತ್ತು ಈ ಮುಖಾಂತರ ನಾವು ಸ್ವಂತ ಕಟ್ಟಡನ ಕಟ್ಟಿರುವುದಕ್ಕೆ ಇವತ್ತು ಇಡೀ ಚಿತ್ರೋದ್ಯಮ ನಮಗೆ ಬೆನ್ನೆಲುಬಾಗಿ ನಿಂತಿದೆ. ನಾನು ಈ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ಲ ನಿರ್ಮಾಪಕರು, ಹಂಚಿಕೆದಾರರು ಮತ್ತು ಪ್ರದರ್ಶಕರು ಮತ್ತು ಎಲ್ಲ ನನ್ನ ಕಾರ್ಮಿಕ ಒಕ್ಕೂಟ ಇವರೆಲ್ಲರೂ ಕೂಡ ಇವತ್ತು ನಮ್ಮೆಲ್ಲರಿಗೂ ಇನ್ವಿಟೇಷನ್ ಕಳಿಸ್ತೀವಿ. ಆದರೆ ಇವತ್ತು ಅವೆಲ್ಲರೂ ಕೂಡ ಭಾಗವಹಿಸಬೇಕು ಅವತ್ತು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಿಜವಾಗಿ ನಮಗೆಲ್ಲರಿಗೂ ಒಂದು ಇದು ಎಂಥ ಜಾಗದಲ್ಲಿ ಅವತ್ತಿನ ಅಧ್ಯಕ್ಷರು ಮುನಿರತ್ನ ಅವರು, ಇದಕ್ಕೆ ಹಣ ನಮ್ಮ ನಿರ್ಮಾಪಕರ ಕೊಡುಗೆ ಜಾಸ್ತಿ ಇದೆ. 100ಕ್ಕೆ 100 ನಿರ್ಮಾಪಕರ ಹಣದಿಂದನೇ ಈ ಒಂದು ಕಟ್ಟಡವನ್ನು ಕಟ್ಟಿರೋದು, ಬೇರೆ ಯಾರ ಹಣದಿಂದನೂ ಅಲ್ಲ. ನಿರ್ಮಾಪಕರು ಕೊಟ್ಟಿರೋದು ಮತ್ತು ದಾನಿಗಳು ಕೊಟ್ಟಿರೋದ್ರಿಂದನೇ ಈ ಒಂದು ಬಿಲ್ಡಿಂಗ್ ಕಟ್ಟಡ ಆಗ್ತಾ ಇರೋದು. ಯಾಕೆಂತ ಹೇಳಿದ್ರೆ ಈ ಮಾತನ್ನು ಹೇಳಲೇಬೇಕು. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಬ್ಬ ಸದಸ್ಯನಾದ ಮೇಲೆ ನಾವೊಂದು ನಿಯಮವನ್ನು ತಂದು, ಈ ಒಂದು ನಿರ್ಮಾಪಕ ಸಂಘ ಎತ್ತರದ ಮಟ್ಟಕ್ಕೆ ಬೆಳಿಬೇಕು, ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಅಲ್ಲಿ ಮೆಂಬರ್ ಮಾಡಿಕೊಂಡಾಗ, ನಾನು ಅಧ್ಯಕ್ಷನಾಗಿದ್ದಾಗ, ಅದಕ್ಕೆ ಮುಂಚೆನೂ ಮತ್ತು ಈಗಲೂ ಕೂಡ ನಿರ್ಮಾಪಕರ ಸಂಘಕ್ಕೆ ಕಡ್ಡಾಯವಾಗಿ ಸದಸ್ಯತ್ವ ಪಡೆದ ಮೇಲೇ ನಾನು ವಾಣಿಜ್ಯ ಮಂಡಳಿಯಲ್ಲಿ ಅವರಿಗೆ ಸದಸ್ಯತ್ವ ಕೊಡ್ತಾ ಇದ್ದಿದ್ದು. ಹಾಗಾಗಿ ಇವತ್ತು ಹಣ ಅಲ್ಲಿಂದ ಕ್ರೋಢೀಕರಣ ಆಗಿ ಇವತ್ತು ಈ ಮಟ್ಟಕ್ಕೆ ಸುಮಾರು 15-20 ಕೋಟಿ ಖರ್ಚು ಮಾಡಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ. ಇದು ಯಾರೊಬ್ಬ ಸ್ವತ್ತಲ್ಲ, ಎಲ್ಲ ನಿರ್ಮಾಪಕರು ಸೇರಿ ದಯಮಾಡಿ ಎಲ್ಲ ನಿರ್ಮಾಪಕರು ಕೂಡ ಇವತ್ತು ಈ ಒಂದು ಕಟ್ಟಡವನ್ನು ಕಟ್ಟೋದ್ರ ಮೂಲಕ ಚಿತ್ರರಂಗವನ್ನು ಗಟ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.
ಬರುವಂಥ ನಿರ್ಮಾಪಕರು ಈಗ ಹೊಸದಾಗಿ ಬರ್ತಾ ಇರೋಂಥವ್ರು ಬಹಳ ವಿಶ್ವಾಸ ಇಟ್ಕೊಂಡು ಈ ಒಂದು ಏನು ನಮ್ಮ ನಿರ್ಮಾಪಕ ಸಂಘಕ್ಕೆ ಸದಸ್ಯರಾಗೋದ್ರ ಮೂಲಕ ನಾವು ಇನ್ನೂ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸದಸ್ಯರಿಗೆ ಅನೇಕ ಅನುಕೂಲಗಳನ್ನು ನಾವು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಟ್ಟಡಕ್ಕೆ ಒಂದು ನಿಧಿ ಏನೋ ಸರ್ಕಾರದಿಂದ ನಾವು ಕೇಳಿದ್ದೀವಿ. ನೋಡೋಣ ನಾಳೆ ಮುಖ್ಯಮಂತ್ರಿಗಳು ಆ ಸಹಕಾರವನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತ ಹೇಳಿದ್ರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಕನ್ನಡ ಚಿತ್ರರಂಗದ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಟುಕೊಂಡು ಅವತ್ತಿನ ದಿವಸ ನಮಗೆ 100% ತೆರಿಗೆ ವಿನಾಯಿತಿಯನ್ನು ಕೊಟ್ಟಂಥವರು ಮಾನ್ಯ ಸಿದ್ದರಾಮಯ್ಯನವರು ಹಣಕಾಸು ಮಂತ್ರಿ ಆಗಿದ್ದರು. ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಖಂಡಿತವಾಗಿ ನಮ್ಮ ಅನೇಕ ಬೇಡಿಕೆಗಳು ಅವರ ಮುಂದೆ ಅವತ್ತು ನಾವು ಮಂಡಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಬೇಕಾದಷ್ಟು ವಿಚಾರಗಳಿದ್ದಾವೆ, ಅದನ್ನೆಲ್ಲ ಅವತ್ತು ಹೇಳಬೇಕಾಗಿರೋದ್ರಿಂದ ಇಷ್ಟು ಮಾಹಿತಿಯನ್ನು ತಮಗೆ ಕೊಡೋದಕ್ಕೆ ಇಲ್ಲಿಗೆ ಕರೆದಿದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ನಮಗೆ ಒಂದು ಶುಭವನ್ನ ಕೋರಬೇಕು ಅವತ್ತು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಎಲ್ಲ ಅಂಗಸಂಸ್ಥೆಯವರು, ಯಾಕೆಂತ ಹೇಳಿದ್ರೆ ಇಡೀ ಚಿತ್ರೋದ್ಯಮ ಅಂತ ಹೇಳಿದ್ಮೇಲೆ ಎಲ್ಲರೂ ಭಾಗವಹಿಸಬೇಕಾಗಿರೋದು ಅವರವರ ಕರ್ತವ್ಯ. ವಿಶೇಷವಾಗಿ ನನಗೆ ಇಲ್ಲಿ ಒಂದು ಹೆಮ್ಮೆ ಅಂತ ಹೇಳಿದ್ರೆ ಒಬ್ಬ ಸದಸ್ಯನಾಗ್ಬೋದು ಅಥವಾ ಇನ್ನೊಬ್ಬರಾಗ್ಬೋದು, ಪದಾಧಿಕಾರಿ ಆಗಿರ್ಬೋದು. ಅವತ್ತಿನ ದಿವಸ ನಾನು ನಿಜವಾಗ್ಲೂ ಇವತ್ತು ನಾನು ಖುಷಿ ಪಡ್ತೀನಿ. ನಮ್ಮಲ್ಲಿ ಅನೇಕ ಜನ ನಿರ್ಮಾಪಕರು ಮುಂದಾದರು. ರಮೇಶ್ ರೆಡ್ಡಿ ಅವರ ಪ್ರಾರಂಭದಲ್ಲಿ ನಾನು ಅವ್ರನ್ನ ಕೇಳ್ಕೊಂಡೆ, ಕಟ್ಟಡ ನಿವೇಶನ ತಗೊಂಡಿದ್ದೀವಿ, ಕಟ್ಟಡ ಕಟ್ಟೋದಕ್ಕೆ ಹಣ ಇಲ್ಲ, ನಮಗೆ ಯಾವಾಗ ಹಣ ಬರುತ್ತೋ ಆವಾಗ ನಾವು ನಿಮಗೆ ಕೊಡ್ತೀವಿ, ದಯಮಾಡಿ ನೀವು ಈ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡೋ ಜವಾಬ್ದಾರಿಯನ್ನು ನೀವು ವಹಿಸ್ಕೋಬೇಕು ಅಂತ ಹೇಳಿದಾಗ ಅವರು ಭಾಳ ಸಂತೋಷದಿಂದ ಅವರು ನಂಬಿಕೆ ಇತ್ತು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಆಗ ನಮ್ಮ ಆರ್ ಎಸ್ ಗೌಡ್ರು ಕೇಳ್ಕೊಂಡು ಕೇಳ್ಕೊಂಡಾಗ ಎರಡು ಮಾತಾಡಲಿಲ್ಲ ಅವರು. ಸಾರಾ ಗೋವಿಂದವರು ಕೇಳಿದ್ದಾರೆ, ನಾನು ಕೊಡ್ತೀನಿ ಅಷ್ಟೇ ಅವ್ರು ಹೇಳಿದ್ರು. ಅವರು ಕೊಟ್ಟರು, ಅದರಿಂದ ಕಟ್ಟಡ ಮತ್ತೆ ಇದಕ್ಕಾಯ್ತು. ಅದಾದಮೇಲೆ ಚಲನಚಿತ್ರ ವಾಣಿಜ್ಯ ಮಂಡಳಿ, ನಾವು ನಿರ್ಮಾಪಕರ ಸಂಘ ಒಂದು ಹಂತದಲ್ಲಿ ಆ ಬೆಂಗಳೂರು ಮೈಸೂರಿನಲ್ಲಿ ನಿವೇಶನ ತಗೊಳ್ಳುವಂಥ ಸಂದರ್ಭದಲ್ಲಿ ನಾವು ಇಲ್ಲಿಂದ ಎಷ್ಟು ಕೊಟ್ಟಿದ್ದು 1.5 ಕೋಟಿ ಹಣನ ಅವರಿಗೆ ಸಾಲದ ರೂಪದಲ್ಲಿ ನೀಡಿದ್ದು. ಅದರಲ್ಲೇ ಅವರು ಪ್ರಾಫಿಟ್ ಕೊಡಬೇಕು ಅಂತ ಇತ್ತು. ಈಗಿನ ಲೆಕ್ಕಾಚಾರ ಹಾಕಿ ಅವರು 1.5 ಕೋಟಿ ಲಾಭ ಕೊಟ್ಟು ಅದರ ಜೊತೆಗೆ 1 ಕೋಟಿ ಸಾಲ ಕೊಟ್ಟು, ಅದರಿಂದ ಇವತ್ತು ಕಟ್ಟಡ ಸಂಪೂರ್ಣವಾಗಿದೆ. ನಾವೇನು ಕೊಡಬೇಕಾಗಿತ್ತು ಆರ್ ಎಸ್ ಗೌಡರಿಗೆ 1 ಕೋಟಿ ಅದನ್ನು ವಾಪಸ್ ಕೊಟ್ಬಿಟ್ಟಿದ್ವಿ. ಮುಂದೆನೂ ಅವ್ರು ನಮ್ಮ ಜೊತೆ ಇರ್ತಾರೆ, ಮಾತಿಲ್ಲ. ಇಲ್ಲ ಅದೆಲ್ಲ ಅದಾದ್ಮೇಲೆ ಒಂದೇ ದಿನ ಹೋಗಿದ್ದು ನಮ್ಮ ಮುಂಬಳೆ ಫಿಲಿಮ್ಸ್ಗೆ. ಅವರು ಬಹಳ ಖುಷಿಯಿಂದ ಒಂದು ಕಟ್ಟಡ ಆಗಬೇಕು, ಸ್ವಂತ ಕಟ್ಟಡ ಆಗಬೇಕು ಅಂತ ಒಂದೇ ಸಾರಿ ಮಾತಾಡಿದ್ದಕ್ಕೆ ಅವರು 50 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಒಂದು ಆಡಿಟೋರಿಯಂಗೆ ಅವರೇ ನಮ್ಮ ಕಚೇರಿ ಇರುವಂಥ ಜಾಗಕ್ಕೆ ಅವ್ರ ಹೆಸರನ್ನ ಇಡ್ತಾ ಇದ್ದೀವಿ. ಇನ್ನು ಈಗಾಗಲೇ ಆ ಬ್ಯಾಂಕ್ಗೆ ನಾವು ಕಟ್ಟಡ ಉದ್ಘಾಟನೆ ಇನ್ನೂ ಆಗಿಲ್ಲ, ಅಷ್ಟು ಬೇಗ ಅಲ್ಲಿ ಬಾಡಿಗೆಗೆ HDFC ಬ್ಯಾಂಕ್ನವರು IDFC ಅವ್ರು ಬಂದರು. ಒಟ್ಟು 4 ಫ್ಲೋರ್ ಸೆಲ್ಲರ್ ಬಿಟ್ಟು ಒಂದು ಫ್ಲೋರ್ ಬ್ಯಾಂಕ್ ಇದೆ, ಅದ್ರ ಮೇಲ್ಗಡೆ ಒಂದು ಫ್ಲೋರ್ ಖಾಲಿ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ನಾವಿದ್ದೀವಿ, ಅದ್ರ ಮೇಲ್ಗಡೆ ಆಡಿಟೋರಿಯಂ ಮಾಡಿ ಪ್ರೆಸ್ ಮೀಟ್ಸ್ಗಳು ಆಡಿಯೋ ರಿಲೀಸ್ ತಮ್ಗೆಲ್ಲರಿಗೂ ಹತ್ರ ಆಗ್ಲಿ ಅನ್ನೋ ಕಾರಣಕ್ಕೆ ಎಲ್ಲ ಮಾಡ್ತಾ ಇದೀವಿ. ಎಲ್ಲ ಅಟ್ಮಾಸ್ ಸೌಂಡು ಎಲ್ಲ ಸೇರಿ ಎಲ್ಲ ವ್ಯವಸ್ಥೆ ಇದೆ ಸರ್. LED ಹಾಕಿ ಎಲ್ಲ ಕ್ಯಾಂಟೀನ್ ಸಂಪೂರ್ಣವಾದಂತ ವ್ಯವಸ್ಥೆ ಇದೆ. ಕ್ಯಾಂಟೀನ್ ವ್ಯವಸ್ಥೆ ಕೂಡ ಅದಕ್ಕೆ ಅವರೆಲ್ಲರನ್ನ ಇವತ್ತು ನಾವು ಮನಸ ಅವರಿಗೆ ಮುಂದೆನೆ ಅವ್ರಿಗೆ ಒಳ್ಳೇದಾಗಲಿ, ನಿರ್ಮಾಪಕರ ಸಂಘ ಕಟ್ಟಡ ಕಟ್ಟೋದಕ್ಕೆ ಇಂಥ ಮಾನ್ಯರೆಲ್ಲರೂ ಕೂಡ ಕೈ ಜೋಡಿಸಿರೋದ್ರಿಂದ ಇವತ್ತು ಸ್ವಂತ ಕಟ್ಟಡಕ್ಕೆ ನಾವು ಇನ್ನೊಂದು ವಾರದಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಯ ಪದಾಧಿಕಾರಿಗಳು ಇನ್ನೂ ಒಂದು ಸ್ವಲ್ಪ ದಿನ ಅಲ್ಲಿ ಇದ್ದು ಮತ್ತೆ ಮುಂದೆ ಚುನಾವಣೆ ಈ ಬಿಲ್ಡಿಂಗ್ ಅಲ್ಲಿ
ಪತ್ರಿಕಾಗೋಷ್ಠಿ ಇದೇ ಕೊನೆ ಅಂತ ಕಾಣುತ್ತೆ. ಮುಂದೆ ಅಲ್ಲಿ ಹತ್ರ ಆಗ್ಬಿಡುತ್ತೆ, ದೊಡ್ಡದಾಗಿರ್ತದೆ. ಮತ್ತೆ ನೀವೆಲ್ಲರೂ ಕೂಡ ಅವತ್ತಿಂದ ಇವತ್ತವರೆಗೂ ಜೊತೆಲಿದ್ದೀರಿ, ಮಾಧ್ಯಮದ ಮಿತ್ರರು ನಮ್ಮ ಜೊತೆ ಇದ್ದೀರಿ, ಅದರಲ್ಲಿ ಎರಡು ಮಾತಿಲ್ಲ. ಇಷ್ಟನ್ನ ಹೇಳ್ತಾ ಇನ್ನಾದ್ರೂ ಮಾತಾಡೋದಿಲ್ಲ. ವಿಶೇಷವಾಗಿ ಎಲ್ಲರೂ ನೆನೆಸ್ಕೋಬೇಕಾಗಿತ್ತು ನಾವು ಇವತ್ತು, ಅಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಿದ್ದೀವಿ. ಸುಮಾರು ಜನ ಕೊಟ್ಟಿದ್ದಾರೆ, ಎಲ್ಲರೂ ಹೆಸರನ್ನ ಹೇಳಕ್ಕಾಗಲ್ಲ. ಆದ್ರೆ ಎಲ್ರಿಗೂ ನಾವು ಇವತ್ತು ನೆನೆಸ್ಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೀವಿ. ಯಾರಾದ್ರೂ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ಒಂದು 40 ವರ್ಷ ನಿರ್ಮಾಪಕ ಸಂಘ ಸ್ಥಾಪನೆಯಾಗಿ ಅದರ ಒಂದು ನೆನಪಿಗೋಸ್ಕರ ಒಂದು ಸ್ಮರಣ ಸಂಚಿಕೆಯನ್ನು ತರ್ತಾ ಇದ್ದೀವಿ. ಅದರ ಸಂಪೂರ್ಣವಾದ ಜವಾಬ್ದಾರಿಯನ್ನ ನಮ್ಮ ವೀರೇಶ್ ಅವರಿಗೆ ಕೊಟ್ಟಿದ್ದೀವಿ. ಈಗಾಗಲೇ ಇದು ಕೂಡ ಮುಕ್ತಾಯ ಆಗಿದೆ. ಬಹುಶಃ ಇದು ಒಂದು ದಾಖಲೆಯ ಪುಸ್ತಕ ಆಗುತ್ತೆ. ದಾಖಲೆ ನನಗೆ ಗೊತ್ತಿದ್ದಂಗೆ ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಒಂದು ದಾಖಲೆಯ ಪುಸ್ತಕ ಆಗುತ್ತೆ. ಅದು ಕೂಡ ಮುಂದಿನ ದಿನಗಳಲ್ಲಿ ನಿರ್ಮಾಪಕರ ಇತಿಹಾಸ, ಚಲನಚಿತ್ರ ನಿರ್ಮಾಪಕರ ಇತಿಹಾಸ ಅಂತ ಹೇಳ್ಬಿಟ್ಟು ಆ ಒಂದು ಬುಕ್ಗೆ, ಆ ಸ್ಮರಣ ಸಂಚಿಕೆಗೆ ಹೆಸರನ್ನ ಇಟ್ಟಿದ್ವಿ. ನಡೆದು ಬಂದ ಎಲ್ಲ ಸರ್ ಎಲ್ಲ ಅಂಕಿಅಂಶಗಳು ಇದಾವೆ ಸರ್, ಪ್ರತಿಯೊಂದು. ನಾನು ಹೇಳಿದ್ನಲ್ಲ ಸುಬ್ರಹ್ಮಣ್ಯಂ ಅವರೇ, ನೀವು ಅದು ಪುಸ್ತಕ ನೋಡಿ ನಿರ್ಮಾಪಕರ ಸಂಘಕ್ಕೆ ಬೆನ್ನು ತಟ್ಟಬೇಕು ಅಂತ ಒಂದು ಅದ್ಭುತವಾದಂತ ಒಂದು ಸಂಚಿಕೆಯನ್ನ ನಾವು ಹೊರತರ್ತಾ ಇದ್ದೀವಿ. ಅಲ್ಲಿ ಆಗಿದ್ದ ಅಧ್ಯಕ್ಷರಿಗೆ ಒಂದು ಅಧ್ಯಕ್ಷರ ಜೊತೆ ಘರ್ಷಣೆಯಾಗಿ ವಾಣಿಜ್ಯ ಮಂಡಳಿಯಿಂದ ನಮ್ಗೇನು ಸಹಾಯ ಆಗಲ್ಲ ಅಂತ ಅಂದ್ಬಿಟ್ಟು ಪ್ರತ್ಯೇಕವಾಗಿ ನಮ್ಮ ಅಸ್ತಿತ್ವ ಬೇಕು ಅಂತ ಹುಟ್ಕೊಂಡ ಸಂಸ್ಥೆ ಇತ್ತು. ಎಚ್.ಎಂ.ಕೆ. ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ. ಎಚ್.ಎಂ.ಕೆ. ಮೂರ್ತಿಯವರ ಅಧ್ಯಕ್ಷರಾಗಿ ಅದಾದ್ಮೇಲೆ ಏನೇನು ಬೆಳವಣಿಗೆಗಳಾಯ್ತು, ಯಾರ ಆಫೀಸ್ ಇತ್ತು ಅವರ ಆಫೀಸೇನೆ ಸಂಘದ ಅಧ್ಯಕ್ಷ. ಅದು ಪುನರಾವರ್ತನೆ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ನಿರ್ಮಾಪಕರು ಸ್ವಂತ ಸೂರು ಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡ್ತೀವಿ. ಇತಿಹಾಸ ಆ ಎಲ್ಲ ಮಾಹಿತಿಗಳು ಬರುತ್ತೆ, ಎಲ್ಲ ಮಾಹಿತಿಗಳು ಪ್ರತಿಯೊಂದು ಯಾಕೆ ಒಂದು ನಿರ್ಮಾಪಕರ ಸಂಘ ಆಯ್ತು ಅದೆಲ್ಲವೂ ಬರುತ್ತೆ. ಒಂದು ಅದ್ಭುತವಾದಂತಹ ಪುಸ್ತಕ ಸರ್. ಮಾಹಿತಿಗಳಿದ್ರೆ ದಯವಿಟ್ಟು ಅದನ್ನ ಈಗೇನು ಕೇಳ್ಬೇಡಿ, ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಏನೋ ಅವ್ರೇನೋ ಕೇಳಿದ್ರು, ಅದೇ ಮುಂದೆ ರೆಡಿ ಆಗಿಲ್ಲ, ಅದನ್ನ ಹೇಳ್ತೀವಿ. ಎರಡು ಕಲಾವಿದರ ಸಂಘ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಇದುವರೆಗೆ ಕಟ್ಟಡ ಇರಲಿಲ್ಲ. ಕರ್ನಾಟಕದಲ್ಲೇ ಮೊದಲ ಕಟ್ಟಡ ಮಾತ್ರ ಉದ್ಘಾಟನೆ ಆಯಿತು. ಅದಾದ್ಮೇಲೆ ಕಲಾವಿದರ ಎಲ್ಲ ಒಟ್ಟಿಗೆ ಸೇರಿದ್ದಾಗಲಿ ಇನ್ನೊಂದಾಗಲಿ ನಾವು ನೋಡಲಿಲ್ಲ ಅಸಾಮಾನ್ಯ ಕಲಾವಿದರ ಸಂಘದಲ್ಲಿ. ಅದಾದ್ಮೇಲೆ ಈಗ ನಿರ್ಮಾಪಕರ ಸಂಘ ಅದು ಕೂಡ ಮೊದಲ ಕಟ್ಟಡ, ಮೊದಲು ಸೌತ್ ಇಂಡಿಯಾಕ್ಕೆಲ್ಲ ಮೊದಲ ಕಟ್ಟಡ. ಮಲಯಾಳದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಮಲಯಾಳ ನಿರ್ಮಾಪಕರ ಸಂಘದವರು ಅವರದ್ದೇ ಆದ UFO ತರದ ಅದನ್ನು ಅವರೇ ಮಾಡ್ಕೊಂಡು ಈಗ ನಮ್ಮ ಮಾತೃ ಸಂಸ್ಥೆ ನಾಳೆ 26ನೇ ತಾರೀಕು ಎಲ್ಲವನ್ನ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡು ಬಂದು ನಾವು ಕೂಡ ಅದೇ ರೀತಿ ಮಾಡಬೇಕು ಅನ್ನೋದಕ್ಕೆ ಪದಾಧಿಕಾರಿಗಳು 5 ಜನ ನಾಳೆ ಕೇರಳ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೋಗ್ತಾ ಇದ್ದಾರೆ. ನಾವು ಹೋಗ್ಬೇಕಾಯ್ತು, ಈ ಪ್ರೋಗ್ರಾಮ್ ಇಂದ ಹೋಗಕ್ಕಾಗಿಲ್ಲ. ಎಲ್ಲ ಮಾಹಿತಿ ಇಟ್ಕೊಂಡು ಅದೇ ರೀತಿ ನಾವು ಮಾಡೋದು ಪ್ರಯತ್ನ ನಾವು ಮಾಡ್ತೀವಿ ಸರ್. ನಿರ್ಮಾಪಕ ಸಂಘ ಹೌದು, ಅದನ್ನ ಇವತ್ತು ವಾಣಿಜ್ಯ ಮಂಡಳಿ ಕೈ ತಗೊಂಡಿದ್ದಾರೆ. ಅಲ್ಲಿ ಎಲ್ಲ ನಿರ್ಮಾಪಕರು ವಲಯ 3 ವಲಯ ಇರೋದ್ರಿಂದ ಅಲ್ಲಿ ಒಂದು ಎಕ್ಸಿಕ್ಯೂಟಿವ್ ಕಮಿಟಿಲಿ ಮೀಟಿಂಗ್ ಅಲ್ಲಿ ಅದು ಪ್ರಸ್ತಾಪ ಆಯಿತು. ಅದಕ್ಕೆ 5 ಜನ ಒಂದು ಕಮಿಟಿ ಮಾಡಿ ಅವರನ್ನ ನಾಡಿದ್ದು 26ನೇ ತಾರೀಕು ಕೇರಳಕ್ಕೆ ಹೋಗಿ ಭೇಟಿ ಮಾಡಿ ಎಲ್ಲ ಸಂಪೂರ್ಣವಾದಂತ ಮಾಹಿತಿ ತಗೊಂಡು ಇಲ್ಲೂ ಕೂಡ ನಾವು ಅದನ್ನು ಅಳವಡಿಸಿಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಬಿಲ್ಡಿಂಗ್ ಇರೋದು ಸುಬ್ರಹ್ಮಣ್ಯಂ ಅವರು ನಾನು ಹೇಳಿದ್ ಕರೆಕ್ಟಾ? ಸೌತ್ ಇಂಡಿಯಾದಲ್ಲ ಫಸ್ಟ್ ನಿರ್ಮಾಪಕ ಕಟ್ಟಡ ಇತ್ತು ಸ್ವಂತ ಇರೋದು. ಹುಡುಗಿ ಒಂದು ಹಾಲು ನಾನೇ ಇರೋ ಕಡೆ